ಈ ವರ್ಷವೂ ಕೂಡ ಬೇಸಿಗೆಯಲ್ಲಿ ಬಿರು ಬೇಸಿಗೆಯಲ್ಲಿ ಹನಿ ಮಳೆ ಇಲ್ಲದೆ ಮತ್ತು ಬೋರ್ವೆಲ್ನಲ್ಲಿ ನೀರಿಲ್ಲದೆ ರೈತರು ಪರದಾಡಿ ಹೋಗ್ಬಿಟ್ರು. ಕಳೆದ ಹಲವು ತಿಂಗಳಿಂದ ಮಳೆ ಇರ್ತಾ ಇರಲಿಲ್ಲ. ಬಿಸಿಲಿಗೆ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗ್ಬಿಟ್ಟಿದೆ. ದಾವಣಗೆರೆ ತಾಲೂಕಿನ ಕನಗೊಂಡನಹಳ್ಳಿ, ಕೊಳೇನಹಳ್ಳಿ, ಕುಕ್ಕುವಾಡ, ಕಲ್ಯಾಣನಗರ ಸೇರಿದಂತೆ ಹಲವು ಕಡೆಯಲ್ಲಿ ಸಾವಿರಾರು ಹೆಕ್ಟೇರ್ ಕಬ್ಬಿನ ಬೆಳೆ ಒಣಗಿ ಹೋಗಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆಯನ್ನ ಬೆಳೆದಿದ್ರು. ಪಾಪ ರೈತರು ಈಗ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಭದ್ರಾ ನೀರನ್ನು ಅವಲಂಬಿಸಿ ಕಬ್ಬು ಹಾಕಿದ ರೈತರು ಈ ಸಲ ಭದ್ರಾ ನಾಲೆಗೆ ಸೆಕ್ಷನ್ 144 ಹಾಕಿ ನೀರು ಹರಿಸಿದ್ರು ಕೂಡ ಆರಂಭದ ರೈತರು ಇದರ ಜಾಕ್ಪಾಟ್ ಹೊಡೆದಿದ್ದಾರೆ. ಬಟ್ ಕೊನೆ ಭಾಗದ ರೈತರಿಗೆ ನೀರೇ ಸಿಕ್ಕಿಲ್ಲ, ಬೆಳೆ ಎಲ್ಲ ಒಣಗಿ ಹೋಗಿದೆ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರ ಜೀವನ ನಿಜಕ್ಕೂ ತತ್ತರಿಸಿ ಹೋಗಿರುವಂಥದ್ದು. ಅವರು ಹಾಕಿದಂತಹ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರುವಂತಹ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸಿರುವಂಥದ್ದು. ನಾವು ದಾವಣಗೆರೆ ತಾಲೂಕಿನ ಕೊಳೇನಹಳ್ಳಿ ಗ್ರಾಮದಲ್ಲಿ ಇದು ನೋಡೋದಾಗಿದೆ. ಸಂಪೂರ್ಣವಾಗಿ ಈ ಗ್ರಾಮದ ಸುತ್ತಮುತ್ತ ಇರುವಂಥ ಅಂದರೆ ಕನಗೊಂಡನಹಳ್ಳಿ ಆಗಿರ್ಬೋದು, ಮತ್ತು ಈ ಭಾಗದಲ್ಲಿರುವಂತಹ ಕಲ್ಯಾಣ ನಗರ, ಈ ಭಾಗದಲ್ಲಿರುವಂತಹ ಸಾಕಷ್ಟು ನೂರಾರು ಎಕರೆ ಕಬ್ಬು ಸಂಪೂರ್ಣವಾಗಿ ಒಣಗಿ ಹೋಗಿರುವಂಥದ್ದು. ಇದಕ್ಕೆ ಕಾರಣ ಅಂತ ಅಂದರೆ ಕಳೆದ 4-5 ತಿಂಗಳಿಂದ ಕೂಡ ನಿರಂತರವಾಗಿ ಮಳೆ ಆಗಬೇಕಾಗಿತ್ತು. ಆದರೆ ಮಳೆ ಆಗದಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನಾಶ ಆಗಿದೆ. ಮತ್ತು ಬೋರ್ವೆಲ್ಲಲ್ಲೂ ಕೂಡ ನೀರು ಬತ್ತಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ನೀರು ಸಿಗ ಈ ರೀತಿಯಂಥ ಪರಿಸ್ಥಿತಿ ರೈತರಿಗೆ ಇರುವಂಥದ್ದು. 1 ಎಕರೆಗೆ 1 ಲಕ್ಷದವರೆಗೂ ಕೂಡ ಬಂಡವಾಳವನ್ನು ಹಾಕಿ ಒಂದು ಕಷ್ಟಪಟ್ಟು ಬೆಳೆಯನ್ನು ಬೆಳೆದಿರ್ತಾರೆ. ಅದು ಬರಗಾಲದ ಸಮಯದಲ್ಲಿ ಕೂಡ ಟ್ಯಾಂಕರಿಂದ ಆಗಲಿ ಮತ್ತು ಬೇರೆ ಬೇರೆ ಮೂಲಗಳಿಂದಲೂ ಕೂಡ ನೀರು ತರ್ತಾರೆ. ಆದರೆ ನೀರು ಬತ್ತಿ ಹೋಗಿರುವಂಥ ಹಿನ್ನೆಲೆಯಲ್ಲಿ, ಭೂಮಿಯಲ್ಲಿ ಡ್ರೈ ಆಗಿರುವಂಥ ಹಿನ್ನೆಲೆಯಲ್ಲಿ ಬೋರ್ವೆಲ್ಲಲ್ಲೂ ಕೂಡ ನೀರು ಬರ್ತಾ ಇಲ್ಲ. ಮತ್ತು ಈ ಕಡೆ ಚಾನಲಿಂದ ಆದರೂ ನೀರು ಬರಬೇಕು ಅಂತಂದರೆ ಅಲ್ಲೂ ಕೂಡ ಬರ್ತಾ ಇಲ್ಲ. ಅದರಿಂದಾಗಿ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಅದರಲ್ಲೂ ಕುಕ್ಕವಾಡ ಶುಗರ್ ಫ್ಯಾಕ್ಟ್ರಿ ಇಲ್ಲೇ ಇರುವಂಥ ಹಿನ್ನೆಲೆಯಲ್ಲಿ ಸುತ್ತಮುತ್ತ ಇರುವಂತಹ ಸಾವಿರಾರು ಹೆಕ್ಟೇರ್ ಕಬ್ಬೇನಿದೆ, ಕಬ್ಬು ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಮತ್ತು ರೈತರು ಕೂಡ ಶುಗರ್ ಫ್ಯಾಕ್ಟ್ರಿ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಒಳ್ಳೆ ಲಾಭ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕನಸನ್ನು ಕಂಡಿರ್ತಾರೆ. ಆದರೆ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒಣಗಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಸ್ವತಃ ಇಲ್ಲಿ ರೈತರು ನಮ್ಮ ಜೊತೆ ಹೆಸರಲ್ಲಿ ಎಷ್ಟು ಎಕರೆ ಒಂದು ಕಬ್ಬು ನಾಶ ಆಗಿದೆ ಅನ್ನುವಂಥದ್ದು? ಸುಮಾರು 500ರಿಂದ 600 ಎಕರೆ ಇಲ್ಲಿ ಕಬ್ಬು ನಾಶ ಆಗಿದೆ, ಒಣಗೋಗಿದೆ. ನೀರಿಲ್ಲದಲ್ಲಿ ಭದ್ರಾ ನೀರಿನ ನಿರ್ವಹಣೆ ಸರಿಯಾಗಿ ಆಗಲಿಲ್ಲ. ಇಲ್ಲಿಗೆ ಭದ್ರಾ ನೀರನ್ನು ತರ್ತಕ್ಕಂಥ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ವಿಫಲ ಆಯಿತು. ಇಲ್ಲಿ ನಮ್ಮ ಅಚ್ಚುಕಟ್ಟು ಪ್ರದೇಶಕ್ಕೆ ಇವತ್ತಿಗೂ ಕೂಡ ನೀರು ಬಂದಿಲ್ಲ. ಆಮೇಲೆ ಅದ್ರ ಜೊತೆಗೆ ನಮ್ಮ ಕರ್ಮಕ್ಕೆ ಮಳೆನೂ ಕೂಡ ಆಗಿಲ್ಲ. ಹಂಗಾಗಿ ನೀರಿನ ಕೊರತೆ ತೀವ್ರತೆ ಆಯಿತು. ಆಮೇಲೆ ಈ ಏನು ಕೊಳವೆ ಬಾವಿಗಳಲ್ಲಿ, ಬೋರ್ವೆಲ್ಲುಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತ ಆಗಿ ಸಂಪೂರ್ಣವಾಗಿ ಬತ್ತಿ ಹೋಗಿದ್ದಾವೆ.